ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, GPST, HSTR, PSTRಗೆ ಸಂಬಂಧಪಟ್ಟಂಗೆ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದರು. ಈಗಾಗಲೇ GPSTR ಕಂಪ್ಲೀಟೆಡ್ ಮಾಡಿದ್ದೆ, HSTR ಕೂಡ ಒಂದು ಭಾಗದಲ್ಲಿ ಮಾಡಿ ಹಾಕಿದ್ದೆ. ಸೊ ಈಗ ನೆಕ್ಸ್ಟ್ ಎರಡನೇ ಭಾಗ ಅಂತಂದು ಹೇಳ್ಬೋದು. ಇದು ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. HSTR ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 51ರಿಂದ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಅಯಾನ ಮಂಡಲವನ್ನು ಹೀಗಂದು ಕರೀತಾರೆ ಅಂತಂದಿದೆ, ಉಷ್ಣತಾ ಮಂಡಲ. ಓಕೆ, ಸ್ಥಳೀಯ ಮಾರುತಗಳನ್ನ ಭಾರತದಲ್ಲಿ ಏನಂತಾರ ಅಂತಂದಿದೆ, ಲೂ. ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತಂದಿದೆ, ನವಮಂಗಳೂರು ಬಂದರು. ಚುಂಚನಕಟ್ಟೆ ಜಲಪಾತ ಯಾವ ನದಿಯಿಂದ ನಿರ್ಮಿತಗೊಂಡೈತೆ ಅಂತ ಹೇಳಿದರೆ ಕಾವೇರಿ. ಕೆಳಕಂಡ ಬೆಳೆಯನ್ನು ಕರ್ನಾಟಕದ ಇತರೆ ಜಿಲ್ಲೆಗಳಿಗಿಂತ ಹೆಚ್ಚಿಗೆ ಬೆಳೀತಾರೆ, ಇತರೆ ರಾಜ್ಯಗಳಿಗಿಂತ ಜಾಸ್ತಿ ಬೆಳೀತಾರ ಅಂತಂದಿದೆ, ಕಾಫಿ. ಅತಿ ಹೆಚ್ಚು ಕಾಫಿ ಬೆಳೀತಕ್ಕಂಥ ರಾಜ್ಯ ನಮ್ಮದು. ಇನ್ನು ಭಾರತ ದೇಶದ ವಿಸ್ತೀರ್ಣ ಕೇಳಿದರೆ 32,87,263. ಆಪ್ಷನ್ 4 ರೈಟ್ ಆನ್ಸರ್. ಹರಿಕೆ ವನ್ಯಜೀವಿಧಾಮ ಎಲ್ಲಿದೆ ಅಂದ್ರೆ ಇದು ಪ್ರಮುಖವಾಗಿ ಹರಿಕೆ ವನ್ಯಜೀವಿಧಾಮ ಪಂಜಾಬ್ದಲ್ಲಿ ಕಂಡುಬರುತ್ತಾ. ನೆಕ್ಸ್ಟ್ ಕ್ವಶನ್, ಬಿಹಾರದ ಕಣ್ಣೀರಿನ ನದಿ ಅಂತ ಕೇಳಿದರೆ ಕೋಸಿ. ಜೊನ್ನಗಿರಿ ಈ ಖನಿಜ ಲೋಹಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದು ಚಿನ್ನ. ಓಕೆ, ಜೊನ್ನಗಿರಿ ಎಂಬುದು ಚಿನ್ನಕ್ಕೆ ಸಂಬಂಧಪಟ್ಟೈತೆ. ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಜನರಿಗೆ ಲಭ್ಯವಾಗಿರ್ತಕ್ಕಂಥ ಸಾರಿಗೆ ವಿಧ ಅಂತಂದಿದೆ ರಸ್ತೆ ಸಾರಿಗೆ. ಪಾರಾದೀಪ್ ಬಂದರು ಕೇಳಿದರೆ ಒಡಿಶಾ. ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಸಂಖ್ಯೆ ಕೇಳಿದರೆ ಭಾರತ 17. ಈ ಕೆಳಕಂಡ್ರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಕೇಳಿದರೆ ಕಲಬುರ್ಗಿ ತೊಗರಿಯ ಕಣಜ. ಹೌದು. ನವಮಂಗಳೂರು ಬಂದ್ರನ್ನ ಕರ್ನಾಟಕದ ಹೆಬ್ಬಾಗಿಲು, ಇದು ಕೂಡ ರೈಟ್ ಇದೆ. ಕರ್ನಾಟಕ ಶ್ರೀಗಂಧದ ನಾಡು, ಸರಿ ಇದೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಕ್ವಶನ್, ವಿಶ್ವ ಪರಂಪರೆ ಪಟ್ಟಿಗೆ ಯುನೆಸ್ಎಫ್ ಅಲ್ಲ ಯುನೆಸ್ಕೋದೊಂದಿಗೆ ಸಂಬಂಧಪಡುತ್ತೆ ಅಂತಂದಾಗುತ್ತೆ. ಸೊ ಇಲ್ಲಿ ಆಪ್ಷನ್ 4 ರೈಟ್ ಆನ್ಸರ್. ನೋಡಿ, ತಪ್ಪಾಗಿರ್ತಕ್ಕಂಥ ಹೇಳಿಕೆ ಅಂದರೆ ಆಪ್ಷನ್ 4, ಯಾಕಂದರೆ ಅದು ಯುನೆಸ್ಎಫ್ ಅಲ್ಲ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ್ದು ಅಂತಂದಾಗ ಯುನೆಸ್ಕೋದ ಒಂದು ತಳಹದಿಯಲ್ಲಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ 4 ತಪ್ಪು. ನೆಕ್ಸ್ಟ್ ಕ್ವಶನ್, ಭೌಗೋಳಿಕವಾಗಿ ಭಾರತ ಅತ್ಯಂತ ಚಿಕ್ಕ ರಾಜ್ಯ ಕೇಳಿದರೆ ಗೋವಾ. ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಹೇಳಿಕೆಯನ್ನು ಆರಿಸಿರಿ ಅಂತಂದಿದೆ. ಹವಾಮಾನ ಪರಿಸ್ಥಿತಿಯ ವೈಜ್ಞಾನಿಕ ಅಧ್ಯಯನ ಹವಾಮಾನಶಾಸ್ತ್ರ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ವಾಯುಗುಣಶಾಸ್ತ್ರ. ಮಳೆಯ ಒಂದು ಪ್ರಮಾಣವನ್ನು ವೃಷ್ಟಿ ಮಾಪಕದಿಂದ ಅಳೀತಾರ ಅಂತಂದಿದೆ. ಇಲ್ಲಿ 65ನೇ ಪ್ರಶ್ನೆಗೆ ಎಲ್ಲವೂ ಕೂಡ ಸರಿಯಾದ ಉತ್ತರ ಅಂತಂದೇ ಹೇಳ್ಬೋದು. ಇವಿಷ್ಟು ಕರೆಕ್ಟ್ ಅದಾವೆ ರೀ, 3 ಪಾಯಿಂಟ್ಸ್ಗಳು ಕೂಡ ಸರಿ ಇದಾವೆ. ಸೊ ಇಲ್ಲಿ ABC ಸರಿ. ನೆಕ್ಸ್ಟ್ ಕ್ವಶನ್, ಕೈಗಾನು ವಿಧಿಸ್ತವರ ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟ್ ಕ್ವಶನ್, UTIದ ವಿಸ್ತೃತ ರೂಪ ಕೇಳಿದರೆ ಯುನೈಟೆಡ್ ಟ್ರಸ್ಟ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದ ಖ್ಯಾತ ಉದ್ಯಮಿಗಳಿಗೆ ಸೇರಿದವರು ಅಂತ ಕೇಳಿದರೆ ಇಲ್ಲಿ ವಾರನ್ ಬಫೆಟ್ ಅಂತಂದಿದೆಯಲ್ಲ ಅವನು ಬರ್ತಾನೆ, ಈತ ಅಮೇರಿಕಾ ದೇಶದವರು ಇವರು. ಇನ್ನು ಉಳಿದಂಗೆ ಮುಖೇಶ್ ಅಂಬಾನಿ, ರತನ್ ಟಾಟಾ, ಸಾವಿತ್ರಿ ಜಿಂದಾಲ್ ನಮ್ಮ ಭಾರತದವರು. ನೆಕ್ಸ್ಟ್, ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದರೆ 1955. ಓಕೆ, ನೆಕ್ಸ್ಟ್ ಕ್ವಶನ್, ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ವಿಂಗಡಿಸಿ ಮಾರುಕಟ್ಟೆ ವಿಧಗಳಿಗೆ ಹೊರತಾಗಿರ್ತಕ್ಕಂಥದ್ದು ಅಂತಂದಿದೆ ಸಗಟು ಮಾರುಕಟ್ಟೆ. ನೆಕ್ಸ್ಟ್, ಸೋನಿ ಈ ದೇಶದ ಒಂದು ಬಹುರಾಷ್ಟ್ರೀಯ ನಿಗಮವಾಗೈತೆ ಅಂತಂದು ಹೇಳಿದ್ದಾರೆ ಜಪಾನ್ ದೇಶ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 1986. ಭಾರತದಲ್ಲಿ ಈಗಾಗಲೇ ಪೂರ್ಣಗೊಂಡಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳು ಪೂರ್ಣಗೊಂಡಿದ್ದು ಅಂದರೆ 11 ಬರುತ್ತೆ, ಇಲ್ಲಿವರೆಗೆ ಆಗಿದ್ದು ಅಂದರೆ 12 ಬರುತ್ತೆ ರೀ. ಓಕೆ, ನೋಡಿ ಇಲ್ಲಿ ನೋಡ್ಕೋಬೇಕು, ಪೂರ್ಣಗೊಂಡಿದ್ದು 11, ಇಲ್ಲಿವರೆಗೆ ಆಗಿದ್ದು 12 ಅಂತಂದು ಹೇಳ್ಬೋದು. ಯಾಕಂದರೆ ಇಲ್ಲಿ 2012ರಿಂದ 17ರೊಳಗೆ ಒಂದಿರುತ್ತೆ. ಬಟ್ ಇಲ್ಲಿ ನೀತಿ ಆಯೋಗ ಸ್ಥಾಪನೆ ಆದ ಕಾರಣದಿಂದಾಗಿ ಈ ಯೋಜನಾ ಆಯೋಗ ಏನಾಗುತ್ತೆ, ರಿಪ್ಲೇಸ್ ಆಗುತ್ತೆ ನೀತಿ ಆಯೋಗ. ಹೀಗಾಗಿ ಇಲ್ಲಿ ಸ್ಟಾಪ್ ಆಗಿರುತ್ತೆ 12, ಪೂರ್ಣಗೊಂಡಿದ್ದು ಅಂದರೆ 11. ಓಕೆ, ಇಲ್ಲಿವರೆಗೆ ಆದಂತಹ ಪಂಚವಾರ್ಷಿಕ ಯೋಜನೆಗಳಂದರೆ 12 ನೋಡಿ, ಘೋಷಣೆ ಆಗಿದ್ದು 12, ಪೂರ್ಣಗೊಂಡಿದ್ದು 11, ಇದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಚಲನಾತ್ಮಕ ಎಂಬ ಪದವು ಗ್ರೀಕ್ನ ಈ ಒಂದು ಕೆಳಕಂಡ ಪದದಿಂದ ಬಂದಿದೆ ಅಂತಂದಿದೆ. ಸೊ ಇದು ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ, ಡೈನಾಮಿಕೋಸ್ ಅಂತಂದು ಇದೆಯಲ್ಲ, ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣದ ವೆಚ್ಚ ಮಾಡುವ ಶಕ್ತಿ ಇದ್ರೆ ಅದನ್ನು ಏನಂತಾರೆ ರೀ, ಬೇಡಿಕೆ. ನೆಕ್ಸ್ಟ್ ಕ್ವಶನ್, ಶಿಕ್ಷಣವು ಮಗುವಿನ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿ ತರುತ್ತದೆ ಅಂತಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ದೇಶದಲ್ಲಿ ಉತ್ಪಾದನೆಯಾಗುವ ಆದಾಯ ಮತ್ತು ಸಂಪತ್ತು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆ ಆಗೋದನ್ನು ಹೀಗೆ ಎನ್ನುತ್ತಾರೆ ಅಂತಂದಿದೆ. ಇದು ಆರ್ಥಿಕ ನ್ಯಾಯ.
ನೆಕ್ಸ್ಟ್ NDC ವಿಸ್ತೃತ ರೂಪ ಅಂತಂದಿದೆ. ಸೊ ಇದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಅಂತ ಕೇಳಿದ್ದಾರೆ. ದೇವನಹಳ್ಳಿ ಚಕ್ಕೋತ ಬರುತ್ತೆ ಆ್ಯಕ್ಚುಲಿ, ಬಟ್ ಇಲ್ಲಿ ಚಕ್ಕೋತ ಇದು ಇಲ್ಲ, ಆಪ್ಷನ್ ಇಲ್ಲ. ಸೊ ಇಲ್ಲಿ ಹೂವುಗಳು ತೊಗೋಬೇಕು ನೋಡ್ರಿ. TCS ಇದರ ಒಂದು ವಿಸ್ತೃತ ರೂಪ ಕೇಳಿದರೆ ಟಾಟಾ ಕನ್ಸಲ್ಟಿ ಸರ್ವಿಸಸ್. ಆಪ್ಷನ್ 3. ಭಾರತ ಯೋಜನೆ ಆಯೋಗದ ಪ್ರಥಮ ಅಧ್ಯಕ್ಷರು ಅಂತಂದಿದೆ ಪಂಡಿತ್ ಜವಾಹರ್ಲಾಲ್ ನೆಹರು. ಭಾಳಷ್ಟು ಕೇಳಿದ್ದಾರೆ ಪ್ರಶ್ನೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ. ರಾಷ್ಟ್ರಗಳ ಸಂಪತ್ತು ಬರೆದವರು ಆ್ಯಡಮ್ ಸ್ಮಿತ್. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಸಮಾಜದ ಜೀವಕೋಶ ಎನಿಸಿರುವುದು ಅಂತಂದಿದೆ ಕುಟುಂಬ. ಓಕೆ, ನೆಕ್ಸ್ಟ್ ಕ್ವಶನ್, ಗುರುಂಗ್ ಎಂಬುದು ಒಂದು ಬುಡಕಟ್ಟು ಜನಾಂಗ ಇದು. ನೆಕ್ಸ್ಟ್ ಕ್ವಶನ್, ಕೆಳಕಂಡ ಹೇಳಿಕೆಗಳು. ಸಾಮಾಜಿಕ ಸ್ತರ ವಿನ್ಯಾಸ ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರ್ತೈತಿ. ಹೌದು. ಸಾಮಾಜಿಕ ಸ್ತರ ವಿನ್ಯಾಸ ಎಲ್ಲ ಸಮಾಜಗಳು ಕಂಡುಬರುತ್ತೆ. ಹೌದು. ಸಾಮಾಜಿಕ ಸ್ತರ ಅಸಮಾನತೆಯನ್ನು ಉಂಟು ಮಾಡುತ್ತೆ. ಕರೆಕ್ಟು. ಇಲ್ಲಿ ಅಸ್ಪೃಶ್ಯತೆ 17ನೇ ವಿಧಿ ಆಗಬೇಕಿದೆ. ಓಕೆ, ಸೊ ಇಲ್ಲಿ ಹಂಗಾಗಿ 4th ಆಪ್ಷನ್ ತಪ್ಪಾದ ಅಂತಂದು ಕೇಳಿದರೆ 4ನೇ ಉತ್ತರ, 4ನೇ ಒಂದು ಹೇಳಿಕೆ ತಪ್ಪಿದೆ. ನೆಕ್ಸ್ಟ್ ಕ್ವಶನ್, ಯಾವುದಾದ್ರೂ ನಿರ್ದಿಷ್ಟ ಕ್ಷೇತ್ರದ ಆಳವಾದ ಒಂದು ಕೌಶಲ್ಯ ಪಡೆಯುವುದನ್ನು ಏನಂತಾರಂದರೆ ವಿಶೇಷ ಪರಿಣಿತಿ. ಇದು ರಿಪೀಟೆಡ್ ಕ್ವಶನ್ ನೋಡ್ರಿ. HSTR ನಾ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೆ KAದಲ್ಲಿ. ಸೊ ಅಲ್ಲಿ ಬಿಡಿಸಿದಾಗ ಯಾವುದಾದ್ರೂ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಳವಾದ ಕೌಶಲ್ಯವನ್ನು ಪಡೆಯೋದಕ್ಕೆ ವಿಶೇಷ ಪರಿಣಿತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಅಸಂಘಟಿತ ವಲಯದ ಒಂದು ಕೆಲಸಗಾರರಿಗೆ ಉದಾಹರಣೆ ಅಂತ ಕೇಳಿದರೆ ನಂದಿನಿ ಹಾಲು ವಿತರಕರು. ದೊಂಬಿಗೆ ಸಂಬಂಧಿಸಿದಂತೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ, ದೊಂಬಿಗಳನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ ಎನ್ನುವುದು. ಓಕೆ, MRPL ವಿರುದ್ಧದ ಚಳವಳಿ ಎಲ್ಲಿ ನಡೆದತ್ತೆ ಅಂತ ಕೇಳಿದರೆ ನಮ್ಮ ಒಂದು ಕರ್ನಾಟಕ ಮಂಗಳೂರೊಳಗೆ ನಡೆಯುತ್ತೆ ಇದು. ನೆಕ್ಸ್ಟ್ ಕ್ವಶನ್, ಇದನ್ನು ಬಹುಮಾಧ್ಯಮ ಉಪಕರಣ ಅಂತ ಹೇಳಲಾಗಿದೆ ಅಂತಂದಿದೆ. ಇಲ್ಲಿ ಯಾವುದಂತಂದ್ರೆ ಪ್ರೊಜೆಕ್ಟರ್. ಬಹುಮಾಧ್ಯಮ ಉಪಕರಣ ಯಾವುದಂದ್ರೆ ಪ್ರೊಜೆಕ್ಟರ್. ನೆಕ್ಸ್ಟ್ ಕ್ವಶನ್, ಸಮಾಜ ವಿಜ್ಞಾನ ಬೋಧನೆಯಲ್ಲಿ ವಿದ್ಯುನ್ಮಾನ ಸಂಪನ್ಮೂಲಗಳನ್ನು ಬಳಸುವ ಪ್ರಮುಖ ಉದ್ದೇಶ ಅಂತ ಕೇಳಿದರೆ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನು ಉತ್ತೇಜಿಸಲಿಕ್ಕೆ. ರೇಟಿಂಗ್ ರವರು ಇದನ್ನು ಬೋಧನೆಯ ಅರ್ಧ ಉಪಕರಣ ಅಂತ ಹೇಳಿದರೆ ಪಠ್ಯಪುಸ್ತಕ. ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲ್ಯದಲ್ಲಿ ಬಳಸಲಾಗುತ್ತದೆ ಅಂತಂದು ಹೇಳಿದ್ದಾರೆ. ಉದಾಹರಣೆಯೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ್ಯ. ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಬೆಸೆಯುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಧ್ವನಿ ಮುದ್ರಿಕೆ, ವಿಡಿಯೋ MP4 ಅಂತ ಹೇಳ್ತೇವಲ್ಲ ಅದು. ಒಂದು ನಿರಂತರ ಮತ್ತು ಕ್ರಮಬದ್ಧವಾದ ಪ್ರಕ್ರಿಯೆಯೇ ಮೌಲ್ಯಮಾಪನ. ವಿದ್ಯಾರ್ಥಿಗಳು ಆ ದಿನದ ಪಾಠವನ್ನು ಎಷ್ಟರ ಮಟ್ಟಿಗೆ ಗ್ರಹಿಸಿದ್ದಾರೆ ಎಂಬುದನ್ನು ಪರೀಕ್ಷಿಸುವುದೇ ಪಾಠ ಯೋಜನೆಯ ಒಂದು ಪ್ರಮುಖ ಹಂತ ಅಂದಾಗ ಪುನರಾವರ್ತನೆ. ಅನುಭವನಾತ್ಮಕ ಕಲಿಕೆ, ಕೋಲ್ಟ್ರವರು GPT ಒಳಗೂ ಹೇಳಿದರೆ HSTRದಾಗೂ ಕೇಳ್ಯಾರ ನೋಡ್ರಿ ಇದನ್ನು. ಇದೊಂದು ತರಬೇತಿಯ ತಂತ್ರವೇ ಹೊರತು ತರಗತಿಯ ಬೋಧನಾ ವಿಧಾನವಲ್ಲ ಅಂತ ಹೇಳಿದ್ದಾರೆ. ಅನುಬೋಧನೆ, ಮೈಕ್ರೋ ಟೀಚಿಂಗ್. ನಿರ್ಣಯ ಕೈಗೊಳ್ಳುವಿಕೆಯ ಒಂದು ಮುಖ್ಯ ಮೂಲಾಂಶ ಅಂತ ಕೇಳಿದ್ದಾರೆ ಸಮಯ. ಓಕೆ, ಇದಾಗಿತ್ತು HSTR 2026 ಮಾಡೆಲ್ ಕ್ವಶನ್ ಪೇಪರ್. ಬಹಳಷ್ಟು ಈಸಿ ಇದೆ, ಸಿಂಗಲ್ ಲೈನ್ ಕ್ವಶನ್ಸ್ ಇದೆ. ಬಟ್ ಪಟ ಉತ್ತರವನ್ನು ಇಲ್ಲಿ ಹೇಳ್ಕೊತ ಬಂದಿದ್ದೇನೆ ನಾನು. ಪಾರ್ಟ್ 1 ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ. ಪಾರ್ಟ್ 1 ನೋಡಿ, ಪಾರ್ಟ್ 2 ನೋಡಿರಿ. HSTR ಕಂಪ್ಲೀಟೆಡ್ ಆಗುತ್ತೆ ಅಂತ ಹೇಳ್ಬೋದು. GPT ಕೂಡ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ GK ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಕೂಡ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಜೊತೆಗೆ PSTR ಕೂಡ ಪ್ರಯತ್ನ ಮಾಡೋಣ ಅಂತಂದು ಹೇಳ್ತಾ ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಶುಭವಾಗಲಿ. ಕ್ವಶನ್ ಪೇಪರ್ ಬಿಡಿಸ್ರಿ, ಬರ್ಕೋರಿ, ಬರ್ಕೊಂಡು ಅದನ್ನು ಏನಪ್ಪ ಅಂದರೆ ಸದುಪಯೋಗವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು.